ನಕ್ಷೆ ತೆಗಿಬೇಕು. ತೆಗೆದು ಏನ್ ಹೇಳ್ಬೇಕಂತ ಹೇಳಿದ್ರೆ ಅಧಿಕ ಪೂರೈಕೆಯನ್ನು ಹೇಳಬೇಕು, ಅಧಿಕ ಬೇಡಿಕೆಯನ್ನು ಹೇಳಬೇಕು, ಸಮತೋಲಿತ ಬೆಲೆಯನ್ನು ಹೇಳಬೇಕು, ಸಮತೋಲಿತ ಬಿಂದುವನ್ನು ಹೇಳಬೇಕು. ಇವು ನೀವು ಕೋಷ್ಟಕವನ್ನು ಅಬ್ಸರ್ವ್ ಮಾಡಿದ್ರೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗೋದು ಹೋಗ್ಯದ. ಅದಕ್ಕೆ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಯಾವುದು ಬೆಲೆಗೆ ಹೆಚ್ಚಾದಂತೆ ಕಡಿಮೆ ಆಗ್ತಾ ಹೋಗ್ತದ ಅದು ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಬರ್ತದೆ. ಪೂರೈಕೆ ಬೆಲೆ ಹೆಚ್ಚಾದಂತೆ ಪೂರೈಕೆಯ ಪ್ರಮಾಣ ಏನಾಗಿದೆ, ಹೆಚ್ಚಾಗಿದೆ. ಬೆಲೆ ಹೆಚ್ಚಾದಂತೆ ಪೂರೈಕೆಯೂ ಹೆಚ್ಚಾದ ಕಾರಣ ಎಡದಿಂದ ಬಲಕ್ಕೆ ಏರುಮುಖವಾಗಿ ಬರ್ತದೆ. ಸೊ ಪೂರೈಕೆಯ ರೇಖೆಯನ್ನು ಈ ಕಡೆ ಹಾಕ್ತೀವಿ. ಸಮತೋಲಿತ ಬೆಲೆ QD = QS ಏನಾಗಿದೆ, 30 ಆಗಿದೆ. ಅದಕ್ಕೆ ಸಮತೋಲಿತ ಬೆಲೆ ಎಷ್ಟು, 3. 3 ಕೇಂದ್ರವಾಗಿ ಇಟ್ಕೊಂಡು ಎರಡು ಕ್ರಾಸ್ ಗೆರೆ ಹಾಕಿಬಿಟ್ರೆ ಗ್ರಾಫ್ ನಲ್ಲಿ ಆಟೋಮೆಟಿಕ್ಲಿ ಆಯಾ ಬಿಂದುಗಳು ಅದ್ರ ಮೇಲೆ ಬರ್ತಾವೆ. ಇವನ್ನ ಎಕ್ಸ್ಟ್ರಾ ಪ್ರಯತ್ನ ಮಾಡಬೇಕಾಗಿಲ್ಲ. ಈಗ ಈ ಬಿಂದುನ P ನಲ್ಲಿ 3 ಅದ. 3 ಏನಾಗಿದೆ, ಸಮತೋಲನ ಬೆಲೆ ಆಗಿದೆ. ಈ ಮ್ಯಾಗಿನ ಭಾಗ ಅಧಿಕ ಪೂರೈಕೆ. ಯಾಕೆ ನೋಡ್ರಿ, ಪೂರೈಕೆ ರೇಖೆ QS ಈ ಕಡೆ ಮ್ಯಾಗ ಹೋದಂಗ ಪೂರೈಕೆ ಏನಾಗಿದೆ, ಹೆಚ್ಚಾಗಿದೆ. ಅದಕ್ಕೆ ಇದು ಅಧಿಕ ಪೂರೈಕೆ. ಇನ್ನ ಬೇಡಿಕೆ ಲೈನ್ ತಗೊಳ್ರಿ, ಈ ರೀತಿ ಕೆಳಗೆ ಬಂದಂಗ ಬೇಡಿಕೆ ಏನಾಗಿದೆ ನೋಡ್ರಿ, ಹೆಚ್ಚಾಗಿದೆ. ಅದಕ್ಕೆ ಇದು ಏನಿದು, ಅಧಿಕ ಬೇಡಿಕೆ. ಇದು ಸಮತೋಲನ ಬಿಂದು. ಯಾಕೆ ಸಮತೋಲನ ಬಿಂದು ಅಂದ್ರೆ ಇಲ್ಲಿ QD ಮತ್ತು QS ಎರಡು ಏನದಾವು, ಈಕ್ವಲ್ ಅದಾವ. ಇಷ್ಟು ಈಸಿಯಾಗಿ ನೀವು ಪಾರ್ಟಿನಲ್ಲಿ 10 ಅಂಕಗಳನ್ನ ತಗೋಬಹುದು. ನೀವು ಈ ಪ್ರಶ್ನೆಗಳನ್ನ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ, ಮನನ ಆಗ್ತದೆ. ಈಸಿ ಸಣ್ಣದ ನೆನಪಿರಂಗಿಲ್ಲ. ನೀವು AD=C+I ಮಾಡೋದನ್ನ ಮರ್ತ್ಬಿಟ್ಟಿರ್ತೀರಿ, ಪ್ರಾಬ್ಲಮ್ ಆಗ್ಬಿಡ್ತೈತಿ. ಒಂದು 5-6 ಬಾರಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ತದೆ.